ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್. ಇದು ಕರಾವಳಿಯ ವಿವಿಧ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಿಕ. ಸೊ ಇವತ್ತು 2ನೇ ಎಪಿಸೋಡ್ ಅಲ್ಲಿ ಕೂಡ ನಾವು ಶಕೀಲಾ ಮ್ಯಾಮ್ ಅವರ ಮನೆಯಲ್ಲಿದ್ದೇವೆ. ಸೊ ಅವರು ನಮಗೋಸ್ಕರ ಇವತ್ತು ಯಾವ ರೆಸಿಪಿಯನ್ನ ಮಾಡ್ಕೊಡ್ಲಿಕ್ಕಿದ್ದಾರೆ ಇದನ್ನೆಲ್ಲ ಕೇಳ್ಕೊಂಡು ಬರುವ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಮಗೋಸ್ಕರ ಗೀ ರೈಸ್ ಅನ್ನ ಬಹಳ ರುಚಿಕರವಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಇವತ್ತು ಈಗ ಕೂಡ ಯಾವ ರೆಸಿಪಿಯನ್ನ ಮಾಡ್ತಾರೆ ಅಂತ ಅವರಲ್ಲಿ ಕೇಳುವ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನಮಗೆ ಗೀ ರೈಸ್ ಅನ್ನ ಮಾಡ್ಕೊಟ್ರೆ ಬಹಳ ರುಚಿಕರವಾಗಿತ್ತು. ಅಂಡ್ ಈ ಎಪಿಸೋಡ್ ಅಲ್ಲಿ ನಾವು ಏನನ್ನ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ? ಚಿಕನ್ ಕರಿ ಮಾಡ್ತಾ ಇದ್ದೀರಾ. ಸೊ ನಾನ್ ವೆಜ್ ನಮಗೋಸ್ಕರ ಮಾಡ್ಕೊಡ್ತಾ ಇದ್ದಾರೆ. ಸೊ ನಾವು ಶುರು ಮಾಡುವಲ್ಲ? ಚಿಕನ್ ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೋಳಿ ಅರ್ಧ ಕೆಜಿ, ಸಾಸಿವೆ ಅರ್ಧ ಚಮಚ, ಬೆಳ್ಳುಳ್ಳಿ 7 ರಿಂದ 8, ಜೀರಿಗೆ 1 ಚಮಚ, ಮೆಂತೆ 7 ಕಾಳು, ಓಂಕಾಳು 1 ಚಿಟಿಕೆ, ಅರಿಶಿನ ಹುಡಿ ಅರ್ಧ ಚಮಚ, ತುಪ್ಪ 3 ರಿಂದ 4 ಚಮಚ, ಹುಳಿ ಸ್ವಲ್ಪ, ಕರಿಬೇವು ಸೊಪ್ಪು ಸ್ವಲ್ಪ, ಈರುಳ್ಳಿ 2, ಕೊತ್ತಂಬರಿ 2 ಚಮಚ, ಶುಂಠಿ ಸಣ್ಣ ತುಂಡು, ಟೊಮ್ಯಾಟೊ 1, ಬ್ಯಾಡಿಗೆ ಮೆಣಸು 10 ರಿಂದ 12, ತೆಂಗಿನ ತುರಿ 1 ಕಪ್, ಮೊಸರು 3 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಒಂದು ಪ್ಯಾನ್ ಅನ್ನು ಇಟ್ಟಾಯ್ತು. ನೆಕ್ಸ್ಟ್ ಇಲ್ಲಿಗೆ ಈಗ ಗೀ ಕೊಡಿ. ಗೀ. ಸೊ ನೀವು ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ, ನೀವು ಇಲ್ಲಿ ಗೀ ಅನ್ನ ಯೂಸ್ ಮಾಡ್ತಾ ಗೀ ನೀವೆಲ್ಲ ಚಿಕನ್ ಗೀಯಲ್ಲಿ ಮಾಡೋದು. ನಾವು ಗೀಯಲ್ಲೇ ಮಾಡೋದು ತುಂಬಾ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ 2 ರಿಂದ 3 ಸ್ಪೂನ್ ಅಷ್ಟು ನೀವು ಇಲ್ಲಿ ಗೀ ಅನ್ನ ತಗೊಳ್ತಾ ಇದ್ದೀರಾ. ಓಕೆ. ನೆಕ್ಸ್ಟ್ ಗೀ ಬಿಸಿ ಆದ ನಂತರ ಸಾಸಿವೆನ ಹಾಕ್ತಾ ಇದ್ದೀರಾ. ಸೊ ಒಗ್ಗರಣೆಗೆ ಇಲ್ಲಿ ನೀವು ಎಷ್ಟು ಸಾಸಿವೆಯನ್ನು ತಗೊಂಡಿದ್ದೀರಾ? ಸಾಸಿವೆ ಒಂದು ಅರ್ಧ ಚಮಚ, ಹಾಫ್ ಸ್ಪೂನ್ ಅಷ್ಟು ಸಾಸಿವೆಯನ್ನು ತಗೊಳ್ತೀವಿ. ಸಾಸಿವೆ ಇಲ್ಲಿ ಸಿಡಿಬೇಕು. ಆಮೇಲೆ ನೀರು. ಇದು ಮೊದಲಾಗಿ ಫಸ್ಟ್ ಪ್ರೊಸೀಜರ್. ಇದೇನಿಲ್ಲ, ಇದು ಒಗ್ಗರಣೆ ಹಾಕೋದು. ಸೊ ಇಲ್ಲಿ ಚಿಕನ್ ಕರಿಯಲ್ಲಿ ಏನಾದ್ರು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನಾದ್ರು ಸೇರಿಸ್ತಾ ಇದ್ದೀರಾ ಅಥವಾ ನೀವು ಮನೆಯಲ್ಲಿ? ಇದು ಹಾಕ್ತೇನೆ, ಕ್ಯಾರೆಟ್ ಹಾಕ್ತೇನೆ, ಟೊಮೆಟೊ ಹಾಕ್ತೇನೆ. ಓಕೆ ಓಕೆ. ಇದಕ್ಕೆ ಅದೆಲ್ಲ ಸೇರಿಸ್ಕೊಳ್ತಾ ಇದ್ದೀರಾ ಎಕ್ಸ್ಟ್ರಾ. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮ್ಯಾಮ್? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ? ನನ್ನ ಅಣ್ಣನವರ, ನಿಮ್ಮ ಫ್ಯಾಮಿಲಿ? ನಮ್ಮಲ್ಲಿ ನನ್ನ ಹಸ್ಬೆಂಡ್, ನನ್ನ ಮಗ, ಒಬ್ಬನೇ ಮಗ, ಮಗ ಸೊಸೆ, 4 ಜನ. ನೀವು ಒಟ್ಟಿಗೆ ಇದ್ದೀರಾ? ಇಲ್ಲ, ಅವ್ರು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾರೆ. ಬ್ಯಾಂಗ್ಳೂರಲ್ಲಿ. ಓಕೆ. ಸೊ ನೀವಿಬ್ರು ಇಲ್ಲಿ ನೀರುಳ್ಳಿ ಈಗ. ಸೊ ಇಲ್ಲಿ ಈರುಳ್ಳಿ ಎಷ್ಟಂತ ತಗೊಂಡಿದ್ದೀರಾ? 2 ಈರುಳ್ಳಿ ಮೀಡಿಯಂ ಗಾತ್ರದ್ದು. ಓಕೆ. ಸಿಡಿದ ಮೇಲೆ ಹಾಕಿ. ಕರಿಬೇವು. ಗೀಯಲ್ಲಿ ಮಾಡಿದ್ರೆ ಚಿಕನ್ ತುಂಬಾ ಟೇಸ್ಟ್ ಜಾಸ್ತಿ ಬರುತ್ತೆ ಅನ್ಸುತ್ತೆ. ಹೌದು. ಕೆಲವು ಎಣ್ಣೆಯಲ್ಲಿ ಮಾಡ್ತಾರೆ. ಹೌದು, ಜಾಸ್ತಿ ಜನ ಗೀಯನ್ನ ಯೂಸ್ ಮಾಡೋದಿಲ್ಲ, ಎಣ್ಣೆಯಲ್ಲಿ. ಕೆಲವು ಗೀಯಿಂದ ಸ್ವಲ್ಪ ದಪ್ಪ ಆಗ್ತಾರಂತ. ಗೀಯಿಂದ ದಪ್ಪ ಆಗುದಿಲ್ಲ. ಗೀ ಸ್ವಲ್ಪ ಬೇಕು. ಇಲ್ಲಿದ್ರೆ ಉಂಟಲ್ಲ, ನೀಪೇನೆಲ್ಲ ಬರೋದೇನಾಗಿ ಗೀ ತಿನ್ನದೆ. ಗೀ ಇದಕ್ಕೆ ಇದುಂಟಲ್ಲ, ನೀಗೆ ಬೇಕು, ಅದಿಲ್ಲಿ ಸವಿತದೆ. ಮೊಣಗಂಟು ಉಂಟಲ್ಲ, ಅದು ಸವಿತದೆ. ಮತ್ತೆ ಹಾಗಾಗಿ ನೀಪೇನೆಲ್ಲ ಬರೋದು. ಇದು ತುಂಬಾ ಫ್ರೈ ಆಗ್ಲಿಕ್ಕಿದೆಯಾ? ಹೌದು, ಸ್ವಲ್ಪ ಕೆಂಪಾದ್ರೆ ಕೆಂಪಾಗ್ತದೆ. ಸೊ ನಿಮ್ಮ ಮಗ ಸೊಸೆ ಎಲ್ಲ ನೀವು ಚಿಕನ್ ಎಲ್ಲ ರೆಸಿಪಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ. ಸೊ ಅವರು ಎಷ್ಟು ದಿವಸಕ್ಕೊಮ್ಮೆ ಬರ್ತಾರೆ? ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ಬರ್ತಾರೆ? ತಿಂಗಳಿಗೊಮ್ಮೆ ಬರ್ತಾ ಇರ್ತಾರೆ. ಬಂದ್ರೆ ಅಂತೂ ನಿಮ್ಗೆ ಅಂತೂ ತುಂಬಾ ಖುಷಿ ಮನೆಯಲ್ಲಿ. ಅಂದ್ರೆ ಮಗ ಅಂದ್ರೆ ಸೊಸೆ ಅಂದ್ರೆ ನೀವಾಗ್ಲೇ ಹೇಳಿದ್ರಿ ನನಗೆ ತುಂಬಾ ಸೊಸೆ ಮಗಳಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ತುಂಬಾ ಖುಷಿ ಆಗುತ್ತೆ.
ಅದು ಹೇಳಿದ್ದಲ್ಲ, ನಾನು ಮರ್ತೇ ಬಿಟ್ಟಿದ್ದೇನೆ, ನನಗೆ ಒಂದು ಮಗಳಿಲ್ಲ ಅಂತ ಮರ್ತೇ ಬಿಟ್ಟಿದ್ದೇನೆ. ಅವಳು ಬಂದ ಮೇಲೆ ಅಷ್ಟು ಒಳ್ಳೆ ಇದ್ದಾಳೆ. ಬೇಗ ಕಾಯ್ತಾ ಇದ್ರೆ ಬೇಗ ಬೇಗ ಆಗುದಿಲ್ಲ ಅಲ್ಲ. ಹೌದು. ಸ್ವಲ್ಪ ಫ್ರೈ ಆಗದಿದ್ರೆ ಅದು ಟೇಸ್ಟ್ ಬರೋದು ಅಷ್ಟು ಅದೇ ಫ್ಲೇವರ್ ಅಷ್ಟೊಂದು ರುಚಿ ಆಗೋದು. ಬರೋದಿಲ್ಲ. ಸೊ ಚಿಕನ್ ಅಲ್ಲಿ ವೆರೈಟಿ ಡಿಶ್ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ ನೀವು, ಅಥವಾ ಸಿಂಪಲ್ ಆಗಿ ಏನಾದ್ರು ಮಾಡ್ಲಿಕ್ಕೆ ಆಗುತ್ತೆ? ಸಿಂಪಲ್ ಸಹ ಮತ್ತೆ ಬೇರೆ ಸಹ ಎಲ್ಲ ವೆರೈಟಿ ಎಲ್ಲ ಮಾಡ್ತೇವೆ. ಕಬಾಬ್ ಸಹ ಮಾಡ್ತೇವೆ. ಅದೆಲ್ಲ ಮಗ ಸೊಸೆ ಬಂದಾಗ, ಹಾ. ಮಕ್ಕಳು ಬಂದಾಗ ಎಲ್ಲ ಗೀರು ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಕೂಡ ತಿನ್ನುದಿಲ್ಲ ಅಲ್ಲ. ನೀವು ಕೂಡ ತುಂಬಾ ಕಡಿಮೆ ಹೌದು, ಅವ್ರು ಬಂದಾಗ ನಂಗೆ ಸಹ ತಿನ್ಲಿಕ್ಕೆ ಆಗ್ತದಲ್ಲ. ಹೌದು. ಅದಕ್ಕೆ ಎಲ್ಲ ಸ್ಪೆಷಲ್ ಎಲ್ಲ ಐಟಮ್ ಅವರಿಗೆ ಮಾಡೋದು. ಮಾಡ್ತಾ ಇರ್ತೀರಾ. ವೆಜ್ಜಲ್ಲಿ ಬೆಂಗನ್ ಬರ್ತಾ ನನ್ನ ಹಸ್ಬೆಂಡ್ಗೆ ಭಾರಿ ಇಷ್ಟ. ಹಾ. ಸೊ ನಾವೇನಾದ್ರೂ ರೆಸಿಪಿಯನ್ನ ತುಂಬಾ ಇಷ್ಟಪಟ್ಟು ಮಾಡಿದ್ರೆ ಅದು ತುಂಬಾ ರುಚಿಕರವಾಗಿರತ್ತ ಅಂತ. ಹೌದು, ನನಗೆ ಅಡಿಗೆ ಮಾಡೋದು ಮೊದಲೆಲ್ಲ ಅಷ್ಟು ಇಷ್ಟ ಇರ್ಲಿಲ್ಲ, ಅದಕ್ಕಿಂತ ಮೊದಲು ಈಗ ತುಂಬಾ ಇಷ್ಟ. ತುಂಬಾ ಇಷ್ಟ ಅಡಿಗೆ ಮಾಡಿ ಯಾರು ಸಹ ಬಂದ್ರೆ ಅಡಿಗೆ ಮಾಡೋದು. ಅದಕ್ಕೆ ಎಷ್ಟು ವೆರೈಟಿ ಅಂತಿಲ್ಲ, ಕೆಲವೆಲ್ಲ ವೆರೈಟಿ ಮಾಡಿ ಹಾಕೋದು. ಅಂದ್ರೆ ಚಿಕನ್ ಪುಡಿ, ಚಿಕನ್ ಹಾಕುವಂತ. ಚಿಕನ್ ಹಾಕುವ, ಅರ್ಧ ಕೆಜಿ ಚಿಕನ್ ಉಂಟು. ನೀವು ಇಲ್ಲಿ ಅರ್ಧ ಕೆಜಿ ಅಷ್ಟು ಚಿಕನ್ ಅನ್ನು ತಗೊಂಡಿದ್ದೀರಾ. ಹೌದು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ಗೆ ಹೇಳ್ಕೊಂಡಿದ್ದೀರಾ. ಮತ್ತು ಸ್ವಲ್ಪ ಹಳದಿ ಪೌಡರ್, ಅರಿಶಿನ, ಒಂದು ಚಮಚ ಆದ್ರೂ ಹಾಕ್ಬೋದು ಹಳದಿ ಪೌಡರ್. ಚಿಕನ್ಗೆ ಚೆನ್ನಾಗಿ ತಿಂದಿದ್ರೆ ನಲ್ಲು ಬರ್ತದಿಲ್ಲ. ಮತ್ತು ಅದು ಟೊಮೆಟೊ ಕಟ್ ಮಾಡಿದ ಒಂದು ಟೊಮೆಟೊ ಸಣ್ಣದು, ಇದು ಅರ್ಧ ಕೆಜಿ ಆದ್ರಿಂದ. ಸ್ವಲ್ಪ ಮೊಸರು. ಓಕೆ, ನೀವು ಮೊಸರನ್ನ ಇಲ್ಲೇ ಫಸ್ಟ್ಗೆ ಆ್ಯಡ್ ಮಾಡಿ. ಹೌದು ಹೌದು. ಅದು ಎಂತ ಹಾಕ್ಬೇಕು, ಬೇರೆ ಸ್ಪೂನ್ ಉಂಟಾ, ಅದು ಇನ್ನೊಂದು ಸ್ಪೂನ್ ಉಂಟಲ್ಲ ಅಲ್ಲಿ ಹಾಕಿ. ಯೂಶುವಲಿ ಸಾಫ್ಟ್ ಆಗ್ತದೆ. ಮೊಸರು ಹಾಕಿದ್ರೆ ಚಿಕನ್ ಸಾಫ್ಟ್ ಆಗುತ್ತೆ. ಚಿಕನ್ ಸಾಫ್ಟ್ ಆಗ್ತದೆ, ಇದ್ರೆ ಒಂಥರ ನಾರಿನಾಗೆ ಆಗುದಲ್ಲ. ಹೌದು. ಅದಕ್ಕಾಗಿ ಯೂಶುವಲಿ ಮೊಸರನ್ನೆಲ್ಲ ಈ ಬೇರೆ ಬೇರೆ ವೆರೈಟಿ ಡಿಶ್ ಅನ್ನೆಲ್ಲ ಹಾಕಿ ಮಾಡ್ಲಿಕ್ಕೆ ಯೂಸ್ ಮಾಡಿ. ಹೌದು, ಅದು ನಾವು ಇದಕ್ಕೆ ಸಹ ಹಾಕಿ, ಇದು ಸ್ವಲ್ಪ ತುಂಬಾ ಚೆನ್ನಾಗಿ ಸಾಫ್ಟ್ ಆಗ್ತದೆ. ಸೊ ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ಚಿಕನ್ ಅನ್ನು ಬೇಯಿಸ್ಕೊಳ್ಳಿ ಫಸ್ಟಿಗೆ. ಹೌದು, ಮತ್ತೆ ಫಾಸ್ಟ್ ಇಟ್ಟು ತೊಂದರೆ ಇಲ್ಲ. ಇದಕ್ಕೆ ಏನಾದ್ರು ನೀರು ಸೇರಿಸ್ಕೊಳ್ತಾ ಇದ್ದೀರಾ? ನೀರು ಮತ್ತೆ ಗ್ರೈಂಡ್ ಮಾಡ್ತೇನಲ್ಲ, ಮತ್ತೆ ಅದನ್ನ ಹಾಕಿ ಈಗ ಗ್ರೈಂಡ್ ಮಾಡಿ. ಈಗ ಯಾವುದೇ ನೀರನ್ನ ಸೇರಿಸ್ಕೊಳ್ತಾ ಈಗ ನೀರು ಹಾಕ್ಲಿಕ್ಕಿಲ್ಲ. ಸೊ ಚಿಕನ್ ಅಲ್ಲಿ ಇದ್ದ ನೀರಿನ ಅಂಶ ಹೌದು, ಈಗ ಬಿಡ್ತದೆ ನೋಡಿ. ನೀರು ಹಾಕಿ ಮುಚ್ಚಿಡ್ತಿದ್ದೀರಾ. ಇನ್ನು ಗ್ರೈಂಡ್ ಮಾಡ್ಲಿಕ್ಕೆ. ಸೊ ಮಿಕ್ಸಿ ಜಾರಿಗೆ ಏನೆಲ್ಲ ಹಾಕ್ತಾ ಇದ್ದೀರಾ? ಇದು ನೋಡಿ, ಮೆಣಸು ಮತ್ತೆ ಇದು ಕರಿ ಲೀವ್ಸ್ ಫ್ರೈ ಮಾಡಿದ್ದು, ಎಲ್ಲ ಫ್ರೈ ಮಾಡಿದ್ದು ಅದೆಲ್ಲ. ಕೊತ್ತಂಬರಿ ಎಲ್ಲ ಹಾಕಿ, ಜೀರಿಗೆ ಎಲ್ಲ ಹಾಕ್ತೀರಾ? ಒಂದು ಚಮಚ ಜೀರಿಗೆ ಹಾಕಿ. ನೆಕ್ಸ್ಟ್ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮತ್ತು ಅದು ಹುಳಿ ಎಲ್ಲ ಹಾಕಿ. ಮತ್ತು ಇದು ನೀರುಳ್ಳಿ, ಒಂದು ಈರುಳ್ಳಿ ಈರುಳ್ಳಿಯನ್ನು ಹಾಕಬೇಕು. ಮತ್ತು ಅದು ಹುಳಿ, ಅದೆಂತಲ್ಲಿ ತೆಂಗಿನಕಾಯಿ ಸಾಕು. ಇದಿಷ್ಟ ಆಯ್ತು, ಇಷ್ಟನ್ನು ಗ್ರೈಂಡ್ ಮಾಡಿ. ಓಕೆ ವೀಕ್ಷಕರೇ, ಇದನ್ನು ನಾವೀಗ ರುಬ್ಕೊಂಡು ಬರೋಣ. ಫಸ್ಟಿಗೆ
ಚಿಕನ್ ಒಂದು 5 ನಿಮಿಷ ಬೆಂದ ಮೇಲೆ ಹಾಕುವಂಥದ್ದು. ಹೌದು, ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ಇನ್ನು ಇದರಲ್ಲಿ ಬೇಯ್ತದಲ್ಲ, ಟೇಸ್ಟ್ ಸ್ವಲ್ಪ ಬೇಯ್ತದೆ. ಈಗ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಎಷ್ಟು ನಿಮಿಷ ಬೇಯಬೇಕಾಗ್ತದೆ ಇದು ಚಿಕನ್? ಆಲ್ರೆಡಿ ಈಗ 5 ಮಿನಿಟ್ಸ್ ಬೆಂದಿರೋದ್ರಿಂದ ಬೆಂದಾಗಿದೆಲ್ಲ. ಹೌದು, ಇನ್ನೊಂದು 5-10 ನಿಮಿಷದಲ್ಲಿ 10 ನಿಮಿಷದಲ್ಲಿ ಬೇಯ್ತದೆ. ಇದು ಮುಚ್ಚಿಟ್ರೆ ಇದಕ್ಕೆ ಏನು ಇದು ಸೇರಿಸ್ಕೊಳ್ಳಿ, ಕುದಿ ಬರ್ಲಿಲ್ಲಲ್ಲ ಇದು. ಓಕೆ, ಇದಕ್ಕೆ ಇನ್ನೇನು ಸೇರಿಸ್ಕೊಳ್ಳಿ ಮತ್ತೆ ಉಂಟು ಇನ್ನು ಆಮೇಲೆ ಸೇರಿಸ್ಕೊಳ್ಳಿ. ಹೌದು, ಮತ್ತೆ ಇದು ಸರಿ ಈಗ ಬೇಯ್ತಾ ಇರ್ತದೆ. ಆ ಬೆಂದ ಮೇಲೆ ಸ್ವಲ್ಪ ಶುಂಠಿ, ಓಕೆ, ಸ್ವಲ್ಪ ಇದು ಎಂತ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ಉಂಟಲ್ಲ ಇಲ್ಲಿ, ಸ್ವಲ್ಪ ಶುಂಠಿ, ಇಲ್ಲಿ ಸ್ವಲ್ಪ ಚಿಕ್ಕ ಪೀಸ್, ಸಣ್ಣ ಪೀಸ್ ಚಮಚ, ಸ್ವಲ್ಪ ಶುಂಠಿ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕಬೇಕು. ಇದನ್ನು ಸಪ್ರೇಟ್ ಆಗಿ ನೀವು ಆ್ಯಡ್ ಮಾಡ್ತಾರೆ. ಹೌದು, ನೆಕ್ಸ್ಟ್ ಹಾಕಿದ್ದೇನೆ. ಅದು ಸ್ವಲ್ಪ ಶುಂಠಿ, ಇದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಬೇಕು. ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ಸೊ ಇದೀಗ ಅತ್ತ ಬಂದಿದೆ. ಒಂದು 2 ನಿಮಿಷ ಬಂದರೆ ಆಯ್ತು. ರೈಸ್ ಮತ್ತೆ ಚಿಕನ್ ಕರಿ ರೆಡಿ ಆಗಿದೆ. ರುಚಿಯಾದ ಚಿಕನ್ ಕರಿ ಆ್ಯಂಡ್ ರೈಸ್ ನನ್ನ ಕೈಯಲ್ಲಿದೆ. ಸೊ ನಾನು ಇದನ್ನು ಟೇಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾವು ಇದನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನ ರೀಕ್ಯಾಪನ್ನು ನೋಡ್ಕೊಂಡು ಬರೋಣ. ಚಿಕನ್ ಕರಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೋಳಿ ಅರ್ಧ ಕೆಜಿ, ಸಾಸಿವೆ ಅರ್ಧ ಚಮಚ, ಬೆಳ್ಳುಳ್ಳಿ 7-8, ಜೀರಿಗೆ 1 ಚಮಚ, ಮೆಂತೆ 7 ಕಾಳು, ಓಂಕಾಳು 1 ಚಿಟಿಕೆ, ಅರಿಶಿನ ಹುಡಿ ಅರ್ಧ ಚಮಚ, ತುಪ್ಪ 3-4 ಚಮಚ, ಹುಳಿ ಸ್ವಲ್ಪ, ಕರಿಬೇವು ಸೊಪ್ಪು ಸ್ವಲ್ಪ, ಈರುಳ್ಳಿ 2, ಕೊತ್ತಂಬರಿ 2 ಚಮಚ, ಶುಂಠಿ ಸಣ್ಣ ತುಂಡು, ಟೊಮ್ಯಾಟೊ 1, ಬ್ಯಾಡಿಗೆ ಮೆಣಸು 10-12, ತೆಂಗಿನ ತುರಿ 1 ಕಪ್, ಮೊಸರು 3 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಚಿಕನ್ ಕರಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಗೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು 3 ಚಮಚ ತುಪ್ಪವನ್ನು ಹಾಕಿಕೊಳ್ಳಿ. ಆ ಬಳಿಕ ಅರ್ಧ ಚಮಚ ಸಾಸಿವೆ ಸೇರಿಸಿ ಸಾಸಿವೆ ಸಿಡಿಯುವವರೆಗೆ ಕಾಯಿರಿ. ಸಾಸಿವೆ ಸಿಡಿದ ಬಳಿಕ 2 ತುಂಡರಿಸಿದ ಈರುಳ್ಳಿ, ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಅನಂತರ ಕೋಳಿಯನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅರಿಶಿನ ಹುಡಿ, ತುಂಡರಿಸಿದ 1 ಟೊಮ್ಯಾಟೊ, 3 ಚಮಚ ಮೊಸರನ್ನ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಕೋಳಿಯನ್ನ 5 ನಿಮಿಷಗಳ ಕಾಲ ಬೇಯಲು ಬಿಡಿ. ಆ ಬಳಿಕ ಮಸಾಲೆಗಾಗಿ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು 10-12 ಹುರಿದ ಕೆಂಪು ಬ್ಯಾಡಗಿ ಮೆಣಸು, ಕರಿಬೇವು ಸೊಪ್ಪು, 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಈರುಳ್ಳಿ, ಓಂಕಾಳು, 1 ಕಪ್ ತೆಂಗಿನ ತುರಿ ಹಾಗೂ ನೀರನ್ನ ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಆ ಬಳಿಕ ರುಬ್ಬಿದಂತಹ ಮಿಶ್ರಣವನ್ನ ಬೆಂದ ಕೋಳಿಗೆ ಸೇರಿಸಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕಿ ಕೈಯಾಡಿಸುತ್ತಾ 10 ನಿಮಿಷಗಳ ಕಾಲ ಕುದಿ ಬರುವವರೆಗೆ ಕಾಯಿರಿ. ಮಸಾಲೆ ಕುದಿ ಬಂದ ಬಳಿಕ ಸಣ್ಣಗೆ ತುಂಡರಿಸಿದ ಶುಂಠಿ, ಜಜ್ಜಿದ ಬೆಳ್ಳುಳ್ಳಿಯನ್ನ ಸೇರಿಸಿ 2 ನಿಮಿಷಗಳ ಕಾಲ ಬೇಯಲು ಬಿಡಿ. ಕೊನೆಯದಾಗಿ ಕೋಳಿ ಬೆಂದ ಬಳಿಕ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ರೆ ರುಚಿಯಾದ ಚಿಕನ್ ಕರಿ ಸವಿಯಲು ಸಿದ್ಧ. ಎಸ್, ಈಗ ನನ್ನ ಕೈಯಲ್ಲಿ ರೈಸ್ ಇದೆ, ಬೆಡ್ ಚಿಕನ್ ಕರಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ನೀವೇನು ಮೊಸರನ್ನ ಆ್ಯಡ್ ಮಾಡಿದ್ದೀರಾ ಅದರ ಫ್ಲೇವರ್ ಗೊತ್ತಾಗ್ತಾ ಇದೆ. ಅಂದರೆ ಮನೆಯಲ್ಲಿ ನಾವೆಲ್ಲ ಯೂಶ್ವಲಿ ಕರಿ ಮಾಡುವಾಗ ಮೊಸರನ್ನೆಲ್ಲ ಆ್ಯಡ್ ಮಾಡುವುದಿಲ್ಲ. ತುಂಬ ಚೆನ್ನಾಗಿ ಫ್ಲೇವರ್ ತುಂಬ ಡಿಫ್ರೆಂಟ್ ಆಗಿ ಚಿಕನ್ ಇಲ್ಲಿ ಟೊಮೆಟೊ ಹಾಕೋದಿಲ್ಲ. ಹೌದು, ಟೊಮೆಟೊ ಹಾಕೋದಿಲ್ಲ, ಯಾಕಂದರೆ ಹುಳಿ ಹಾಕಿದ ನಂತರ ಯಾರು ಕೂಡ ಟೊಮೆಟೊ ಹಾಕೋದಿಲ್ಲ. ಸೊ ಚಿಕನನ್ನು ನೋಡುವ.
ಚಿಕನ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ಆಗಲೇ ಹೇಳಿದ್ರು ತುಂಬ ಸಾಫ್ಟ್ ಆಗುತ್ತೆ ಮೊಸರು ಹಾಕುವಾಗ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ವೀಕ್ಷಕರೇ. ಸೊ ಚಿಕನ್ ನಾವೇನು ಮನೆಯಲ್ಲಿ ಯಾವತ್ತೂ ರೆಸಿಪಿಯನ್ನು ಮಾಡ್ತಾ ಇರ್ತೇವೆ. ಸೊ ಹೀಗೆ ಡಿಫ್ರೆಂಟಾಗಿ ಏನಾದರೂ ಒಂದು ರೆಸಿಪಿಯನ್ನು ಮಾಡ್ತಾ ಹೋಗಿ, ಅಂದರೆ ಡಿಫ್ರೆಂಟಾಗಿ ಏನಾದರೂ ಒಂದು ಸಾಮಗ್ರಿಯನ್ನು ಹಾಕಿದರೆ ತುಂಬ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಅದು ಖಂಡಿತ ಇಷ್ಟಪಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೊಂದು ಒಳ್ಳೆ ರೆಸಿಪಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮ್ಮ ಕಾರ್ಯಕ್ರಮದಲ್ಲಿ ಒಂದು 2 ಒಳ್ಳೊಳ್ಳೆ ರೆಸಿಪಿಯನ್ನು ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ತುಂಬಾ ರುಚಿಯಾಗಿತ್ತು, ಅದ್ಭುತವಾಗಿತ್ತು ಟೇಸ್ಟ್ ಅಂತೂ. ಸೊ ಇನ್ನಷ್ಟು ರೆಸಿಪಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸೊ ನೀವು ಇವತ್ತು ಮಾಡಿಕೊಟ್ಟಂತಹ ಚಿಕನ್ ಕರಿಗೆ ಆ್ಯಂಡ್ ನಾನು ಫ್ಯಾನ್ ಆಗಿ ಹೋಗಿದ್ದೇನೆ. ನಾನು ಥ್ಯಾಂಕ್ ಯು ಸೋ ಮಚ್. ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಓಕೆ ವೀಕ್ಷಕರೇ, ನೀವು ನೋಡಿದ್ರಿ ಚಿಕನ್ ಕರಿ ಹೇಗಿತ್ತು, ಹೇಗೆ ಟೇಸ್ಟ್ ಇತ್ತು ಅಂತ ಹೇಳಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಆ್ಯಂಡ್ ನೀವು ಕೂಡ ಡೆಫಿನೆಟ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ಸಂಚಿಕೆನೇ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಬರ್ತೀನಿ. ಅದುವರೆಗೆ ನೋಡ್ತಾ ಇರಿ ಅಭಿಮತ, ಇದು ಜನಮನ, ಇದು ನಾಡು ಬಿಡ್ತಾ. ನಮಸ್ಕಾರ.